ಶ್ರೀಮಾತ್ರ ನಮಃ. ಜಗನ್ಮಾತೆಯ ಎಲ್ಲ ಅವತಾರಗಳಲ್ಲೂ, ಎಲ್ಲ ನಾಮಗಳಲ್ಲೂ, ಎಲ್ಲ ಸ್ವರೂಪಗಳಲ್ಲೂ ಅತಿಶಕ್ತಿವಂತವಾದ ಸ್ವರೂಪ ದುರ್ಗಾದೇವಿಯ ಸ್ವರೂಪ. ದುರ್ಗಾ ಅಂತೇಳಿ ಅಂದಿದ ತಕ್ಷಣ ಏನೋ ಗೊತ್ತಿಲ್ಲದಿರ ಇರುವಂತಹ ಸ್ಪಿರಿಚುವಲ್ ಎನರ್ಜಿ ನಮ್ಮ ಬಾಡಿ ಒಳಗಡೆ ಪ್ರವೇಶ ಅನ್ನೋದು ಮಾಡುತ್ತೆ. ಏನು ದುರ್ಗಾ ನಾಮದ ಅರ್ಥ ಅಂತೇಳ್ಬಿಟ್ಟಂದ್ರೆ, ದು ಇಂದ ಬರುವಂತಹ ಒಂದು ವರ್ಡ್ಸ್ ಅನ್ನ ತಗೊಳ್ಳಿ. ದುಃಖ, ದಾರಿದ್ರ್ಯ, ದುರ್ಬುದ್ಧಿನ ಎಷ್ಟೋ ಬರುತ್ತೆ. ಅವನ್ನೆಲ್ಲ ನಾಶ ಮಾಡಿ ಅದ್ರಿಗೆ ಆಪೋಸಿಟ್ ಆಗಿರುವಂತಹದನ್ನ ನಮಗೆ ಕೊಡುವಂತಹ ತಾಯಿ ದುರ್ಗಾದೇವಿ. ದುಃಖವನ್ನು ನಾಶ ಮಾಡಿ ಸುಖವನ್ನು ಕೊಡ್ತಾರೆ, ದಾರಿದ್ರ್ಯವನ್ನು ನಾಶ ಮಾಡಿ ಲಕ್ಷ್ಮಿ ಅನುಗ್ರಹವನ್ನು ಕೊಡ್ತಾರೆ, ಅದೇ ಥರ ದುರ್ಬುದ್ಧಿಯನ್ನು ನಾಶ ಮಾಡಿ ಒಳ್ಳೆ ಬುದ್ಧಿಯನ್ನು ಕೊಡ್ತಾರೆ. ಇದು ದುರ್ಗಾದೇವಿಯ ನಾಮದ ಅರ್ಥ. ಇನ್ನು ದುರ್ಗಾದೇವಿಯ ಆರಾಧನೆಯನ್ನು ಯಾರು ಮಾಡ್ತಾರೋ ಅವರ ಸುತ್ತು ದುರ್ಗಾದೇವಿ ಒಂದು ರಕ್ಷಣಾ ಕವಚವನ್ನ, ದುರ್ಭೇದ್ಯವಾದ ರಕ್ಷಣಾ ಕವಚವನ್ನ ನಿರ್ಮಾಣ ಮಾಡಿಬಿಡ್ತಾರೆ. ಯಾರು ಅವರನ್ನು ಏನು ಮಾಡೋದಕ್ಕಾಗಲ್ಲ. ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ಅಥವಾ ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಶತ್ರುಗಳಾಗಿರ್ಬೋದು, ಯಾರು ಅವರನ್ನು ಏನು ಮಾಡೋದಕ್ಕಾಗಲ್ಲ. ಅಷ್ಟೇ ಅಲ್ದಿರ, ಈಗ ನೋಡಿ, ವಿಷಪೂರಿತವಾದ ಸರ್ಪಗಳಾಗಿರ್ಬೋದು, ವಿಷಪೂರಿತವಾದ ಜಂತುಗಳಾಗಿರ್ಬೋದು, ಅಥವಾ ಕ್ರೂರ ಮೃಗಗಳಾಗಿರ್ಬೋದು, ಅವರನ್ನು ಏನು ಮಾಡೋದಕ್ಕಾಗಲ್ಲ. ದುರ್ಗಾದೇವಿ ಸದಾಕಾಲ ಅವರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ದುರ್ಗಾದೇವಿ ಆರಾಧನೆ ಮಾಡುವಂತಹ ಅತಿ ಸುಲಭವಾದ ಮಾರ್ಗ ಏನು ಅಂತ ಹೇಳ್ಬಿಟ್ಟು ದುರ್ಗಾದೇವಿ ನಾಮಸ್ಮರಣೆ. ದುರ್ಗಾದೇವಿಯ ನಾಮಸ್ಮರಣೆ ಮಾಡಿದ್ರೆ ದುರ್ಗಮವಾದ ಕಾರ್ಯಗಳು ಕೂಡ ಸಾಧನೆ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸ್ತ್ರದಲ್ಲಿ ನಮ್ಮ ದೊಡ್ಡವರು ಹೇಳಿದ್ದಾರೆ. ಶ್ರೀಮಾತ್ರೆ ನಮಃ.